ರೋಡ್ಸ್ ಆಗಿರ್ಬೋದು, UGD ಆಗಿರ್ಬೋದು, ಏನು ಜನರಿಗೆ ಸಮಸ್ಯೆ ಇರೋದು ಇದೇನೋ ಇಷ್ಟವರೆಗೆ ಒಂದು 400-500 ಕೋಟಿ ರೂಪಾಯಿ ಪೂಜೆಗಳು ಏನು ಮಾಡಿದ್ದು. ಇವತ್ತು ಒಂದು 85 ಕೋಟಿ ರೂಪಾಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ನೀವು ನೋಡಿರ್ಬೋದು. ದೊಡ್ಡ ಬ್ಯಾನರ್ಗಳು ನಾವು ಸಿಟಿಯಲ್ಲಿ ಹಾಕಿದ್ರಾಗ ಪ್ರತಿಯೊಂದು ಒಂದು 2-3 ವಾರ್ಡ್ ಏನೋ ಮಿಸ್ ಆಗಿರ್ಬೋದು. ಒಂದೊಂದು ವಾರ್ಡಿಗೆ 2 ಕೋಟಿ 3 ಕೋಟಿ. ಮತ್ತು ಈ ಇದು 21ನೇ ವಾರ್ಡಿಗೆ ಸಂಗಮೇಶ್ವರ ಗುಡಿಗೆ ಒಂದು 60 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಸರ್ಕಾರದ ಕಡೆಯಿಂದ ಮಾಡ್ಕೊಂಡಿದ್ದೀವಿ. 60 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಸರ್ಕಾರದ ಕಡೆಯಿಂದ ಮಾಡ್ಕೊಂಡಿದ್ದೀವಿ. ಮತ್ತು ಈ ವಾರ್ಡಿನ ಅಭಿವೃದ್ಧಿಗೆ ಒಂದು 4 ಕೋಟಿ ರೂಪಾಯಿ ಅನುದಾನವನ್ನು ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಇನ್ನು ಹಲವಾರು ವಾರ್ಡ್ಗಳಲ್ಲಿ ಇದೇ ರೀತಿಯಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳು ಮಾಡ್ಕೊತಿದ್ದೀವಿ. ನಾನು ಹುಟ್ಟಿದ ಹಬ್ಬದ ದಿವಸ ಹೇಳ್ತಿದ್ದೆ, ಭಾಳಷ್ಟು ಜನ ಭಾಳ ಅಭಿವೃದ್ಧಿ ಆಗ್ತಿದೆ ಬಳ್ಳಾರಿ ಅಂತ ಹೇಳಿದಾಗ ನಾನು ಅಂದೆ, ಸ್ವಲ್ಪ ತೊಂದರೆ ಆಗಿದೆ ರೋಡ್ ಡೆವಲಪ್ಮೆಂಟು, ರೋಡ್ ಅಗಲೀಕರಣ. ಇದರಲ್ಲಿ ಇನ್ನೂ ಒಂದು 6 ತಿಂಗಳು ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂದರೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಾವು ಬಳ್ಳಾರಿಯಲ್ಲಿ ಇಟ್ಕೊಂಡಿದ್ದೀವಿ. ಇವಾಗ ಒಂದು 85 ಕೋಟಿ ರೂಪಾಯಿ ಏನು ಈ ಸೆಷನ್ಸ್ ಆಗೋವಳೆಗೆ ಇವೆಲ್ಲ ಭೂಮಿ ಪೂಜೆಗಳು ಮುಗಿದೋಗ್ತವೆ. ಸೆಷನ್ಸ್ ಆದಮೇಲೆ ಮತ್ತೆ ಒಂದು 100 ಕೋಟಿ ರೂಪಾಯಿ ಭೂಮಿ ಪೂಜೆಗಳನ್ನ ನಾವು ಬಳ್ಳಾರಿ ನಗರದಲ್ಲಿ ಮಾಡ್ಕೊತಿದ್ವಿ. ಬಳ್ಳಾರಿಯನ್ನು ಸುವರ್ಣ ಬಳ್ಳಾರಿ ಮಾಡ್ತೀವಿ ಅಂತೇಳಿ ನಾವೇನು ಅವತ್ತು ಮಾತನ್ನು ಕೊಟ್ಟಿದ್ವಿ ಎಲೆಕ್ಷನ್ ಟೈಮಲ್ಲಿ. ಅದೇ ರೀತಿಯಲ್ಲಿ ಇವತ್ತು ಸುವರ್ಣ ಬಳ್ಳಾರಿ ಮಾಡೋ ಹಾದಿಯಲ್ಲಿ ನಾವು, ನಮ್ಮ ಮೇಯರವರು, ಉಪಮೇಯರವರು, ನಮ್ಮ ನಾಯಕರಾದಂಥ ನಾಗೇಂದ್ರಣ್ಣವರು, ನಾಸಿರ್ ಅವರು ಎಲ್ಲರೂ ಸೇರಿ, ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಎಲ್ಲರೂ ಸೇರಿ ಮಾಡ್ತಿದ್ದೀವಿ ಅಂತ ಹೇಳಿ. ಸರ್, ಈಗ ಸಾಕಷ್ಟು ಜನ ಶಾಸಕರು ಅನುದಾನನೇ ಇಲ್ಲ ಅಭಿವೃದ್ಧಿ ಕಾಮಗಾರಿಗಳು ಮಾಡಲಿಕ್ಕೆ ಅಂತ ಆರೋಪ ಮಾಡ್ತಿದ್ದಾರೆ. ಅದರ ನಡುವೆ ಈಗ ಕೋಟಿ ಅನುದಾನದಲ್ಲಿ ನೀವು ಭೂಮಿ ಪೂಜೆ ಮಾಡಿ, ಈಗ ಬಳ್ಳಾರಿಯಲ್ಲಿ ಅಭಿವೃದ್ಧಿ ಆಗ್ತಿದೇನೋ ಇಲ್ಲೋ, ಭೂಮಿ ಪೂಜೆ ಮಾಡ್ತಿದ್ದೀನೋ ಅಂದ್ರೆ ಯಾವ ರೀತಿ ಅನುದಾನ ತರ್ತಿದ್ದೀರಿ ಅಂತ ಬೇರೆಯವ್ರ ವಿಚಾರ ನನಗೆ ಗೊತ್ತಿಲ್ಲ. ನನಗೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಭೈರತಿ ಸುರೇಶ್ ಅವರು, ನಮ್ಮ ನಾಯಕರಾದಂಥ ನಾಗೇಂದ್ರಣ್ಣವರು, ನಾಸಿರ್ ಅವರು, ಜಮೀರ್ ಅವರು ಎಲ್ಲರೂ ನಾನು ಕೇಳಿದ ತಕ್ಷಣ ಯಾವ ಅನುದಾನಕ್ಕೂ ಬೇಡನಲ್ಲ. ಮೊನ್ನೆ ನೀವು ಆರೋಪಕ್ಕೆ ಏನು ಹೇಳ್ತೀರಿ ಅಂತ ಸರ್? ವಿಪಕ್ಷಗಳು 100 ಮಾತಾಡ್ತಾ ಇರ್ತವೆ. ಅವ್ರಿಗೆ ಆರೋಪಗಳಿಗೆಲ್ಲ ಅವ್ರು ಆರೋಪ ಮಾಡಿನೇ ವಿಪಕ್ಷದಲ್ಲಿ ಕುಂತಿದ್ದಾರೆ. ಅವ್ರ ಬಗ್ಗೆ ನಾವು ಯಾಕೆ ಮಾತಾಡ್ಬೇಕು? ಅಧಿಕಾರದಲ್ಲಿದ್ದಾಗ ಜನಕ್ಕೆ ಕೆಲಸ ಮಾಡಬೇಕು. ಅಧಿಕಾರದಲ್ಲಿದ್ದಾಗ ಜನಕ್ಕೆ ಕೆಲಸ ಮಾಡಿದ್ರೆ ಜನನೇ ವಿಪಕ್ಷಗಳಿಗೆ ಸಮಾಧಾನ ಕೊಡ್ತಾರೆ. ಇನ್ನೊಂದು ಸರ್ ನಮ್ಗೆ ಅಧಿಕಾರ ಕೊಡ್ತಾರೆ. ವಿಪಕ್ಷಗಳಿಗೆ ಯಾವತ್ತು ನಾವು ಸಮಾಧಾನ ಕೊಡ್ತೀವಿ ಅವತ್ತು ನಾವು ಫೇಲ್ ಆಗ್ತೀವಿ. ಸರ್, CM DCM ಬ್ರೇಕ್ಫಾಸ್ಟಿಗೆಲ್ಲ ಹೋಗಿದ್ದು ಸರ್. ಆ ಟೈಮಲ್ಲಿ DK ಶಿವಕುಮಾರ್ ಅವರ ಮನೆಯಲ್ಲಿ ತಾವು ಕೂಡ ಇತ್ತು. ಏನು ಚರ್ಚೆ ಆಯಿತು? ಎಲ್ಲಿ? DK ಶಿವಕುಮಾರ್ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬ್ರೇಕ್ಫಾಸ್ಟ್ ವಿಚಾರದಲ್ಲಿ ನಾನು ಇರಲಿಲ್ಲಪ್ಪ ಅಲ್ಲಿ. ಅವರು ದೊಡ್ಡವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ದಲ್ಲಿ ಇದ್ದಾಗ ನಾನು ಏನೋ ಸಣ್ಣ ಹುಡುಗ ಭರತ್ ರೆಡ್ಡಿನಲ್ಲಿ ಇಲ್ಲ. ನಾನು ಪ್ರತಿ ಸಾರಿ ಬೆಂಗಳೂರಿಗೆ ಹೋದಾಗ ಮುಖ್ಯಮಂತ್ರಿಗಳ್ನ, ಉಪಮುಖ್ಯಮಂತ್ರಿಗಳ್ನ ಮತ್ತು ಸತೀಶ್ ಅಣ್ಣವ್ರನ್ನ ಇವ್ರನ್ನೆಲ್ಲ ಭೇಟಿಯಾಗಿ ನಾನು ಅವ್ರಿಗೊಂದು ಭೇಟಿಯಾಗಿ ಏನು ನಡೀತಿದೆ ನಮ್ಮ ಕ್ಷೇತ್ರದಲ್ಲಿ, ನನ್ನ ಕ್ಷೇತ್ರಕ್ಕೆ ಇನ್ನೂ ಏನು ಬೇಕು ಅನ್ನೋದು ಮುಖ್ಯಮಂತ್ರಿಗಳಿಗೆ ಪ್ರತಿಯೊಬ್ಬರ ಮನೆಗೆ ಹೋಗ್ತಿರ್ತೀನಿ. MB ಪಾಟೀಲ್ ಅವ್ರ ಮನೆಗೆ. ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ನಮ್ಮ ಸ್ಥಳೀಯ ಮಕ್ಕಳು ನಮ್ಮ ಹೈದರಾಬಾದ್, ಕರ್ನಾಟಕದಿಂದ ಬೆಂಗಳೂರು, ಇನ್ನೊಂದು ಕಡೆ ಕಣ್ಣೀರಲ್ಲಿ ಕೈ ತೊಳಿತಾ ಅವ್ರು ಇವತ್ತು ಕೆಲಸಗಳನ್ನ ಮಾಡ್ಕೊಂತ 5-10 ಸಾವಿರಕ್ಕೆ ಬೆಂಗಳೂರು, ಇನ್ನೊಂದು ಮಂಗಳೂರು ಕಡೆ ಹೋಗಿದ್ದಾರೆ. ನಮ್ಮ ಮಕ್ಕಳಿಗೆ ನಮ್ಮ ಭೂಮಿಯಲ್ಲಿ ಏನು ಫ್ಯಾಕ್ಟ್ರಿಗಳಿದೆ, ನಮ್ಮ ಮಕ್ಕಳಿಗೆ ಜಾಸ್ತಿ ಆದ್ಯತೆಯನ್ನು ಕೊಡಬೇಕು. ಅದು ನಮ್ಮ ಹಕ್ಕು ಅಂತಲೇ ಇವತ್ತು ಈ ಸಾರಿ ಅಧಿವೇಶನದಲ್ಲಿ ನಾನು ಕೇಳೋನಿದ್ದೀನಿ. ಕೇಳಿ ಎಷ್ಟು ಸರಿ ಹೇಳಿದ್ರು ಕೂಡ ಯಾವ್ಯಾವ ಕಂಪ್ನಿಯಲ್ಲಿ ಎಷ್ಟೆಷ್ಟು ಕನ್ನಡಿಗರಿದ್ದಾರೆ, ಎಷ್ಟು ಹೊರ ರಾಜ್ಯದವರು ಇದ್ದಾರೆ ಅನ್ನೋದು ಇಲ್ಲಿವರೆಗೂ DC ಅವರು ಹೇಳಿದ್ರು ಕೂಡ ಅವ್ರು ಲಿಸ್ಟ್ ಕೊಟ್ಟಿಲ್ಲ ಸರ್. ಅದು ಏನಾದರೂ ನೀವು ಕೇಳೋಕ್ಕೆ ಪ್ರಯತ್ನ ಪಡ್ತೀವಿ? ನಾನು ಖಂಡಿತವಾಗಿ ಕೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಈ ಭೂಮಿ ನಮ್ಮದು, ಈ ಜಲ ನಮ್ಮದು. ಐರನ್ ಅವ್ರು ಏನು ಅವರು ಉಪಯೋಗ ಮಾಡ್ತಿದ್ದಾರೆ ಅದು ನಮ್ಮದೇ, ನಮ್ಮ ಮಕ್ಕಳಿಗೆ ಸೇರಿತ್ತು, ನಮ್ಮ ಆಸ್ತಿ. ನಮ್ಮ ಆಸ್ತಿ ಮೇಲೆ ಅವರು ಬಂದು ಯಾರೋ ಒಬ್ಬರು ದೌರ್ಜನ್ಯ ಮಾಡೋಕ್ಕೆ ನಾವು ಬಿಡಲ್ಲ. ಒಂದು ನಮ್ಮ ಮಕ್ಕಳಿಗೆ ಉದ್ಯೋಗವನ್ನು ಕೊಡಬೇಕು, ಇಲ್ಲಾಂದರೆ ಅವ್ರ ಫ್ಯಾಕ್ಟ್ರಿಗಳು ಮುಚ್ಕೊಂಡು ಹೋಗ್ಬೇಕು. ಸರ್, ESI ಹಾಸ್ಪಿಟಲ್ ಏನಾಯ್ತು ಸರ್? ಕಂಪೌಂಡ್ ಅಷ್ಟೇ ಕಟ್ಟಿದ್ದಾರೆ. ಯಾವುದು? ಇಲ್ಲ, ಸಂತೋಷ್ ಅಣ್ಣಂತಾಗ ಮಾತಾಡಿದ್ವಿ. ಸ್ವಲ್ಪ ಅನುದಾನಗಳು ಅಲ್ಲಿ ಇಲ್ಲಿ ಡೈವರ್ಟ್ ಆಗಿದ್ದಕ್ಕೋಸ್ಕರ ಬೇಕಂದ್ರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಆದಷ್ಟು ಬೇಗ ನಮ್ಮದು ಮಾಡ್ಕೊಂಡು ಬರುತ್ತೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಆಗುತ್ತೆ ಸರ್. ಈಗ ನಮ್ಮಲ್ಲಿ ಅಖಂಡ ಜಿಲ್ಲೆ ಸೇರಿ ಒಟ್ಟು 6 ಲಕ್ಷಕ್ಕೆ ಹೆಚ್ಚು ಕಾರ್ಮಿಕರಿದ್ದಾರೆ. ಪ್ರತಿ ತಿಂಗಳ 2 ಕೋಟಿ ESI ರೂಪದಲ್ಲಿ ಹಣ ಹೋಗ್ತದೆ. ಬಟ್ ಆದರೂ ಕೂಡ ಇಲ್ಲಿ ಒಂದು ESI ಆಸ್ಪತ್ರೆ ಅನುಕೂಲ ಆಗ್ತದೆ. ಇಲ್ಲ, ESI ಆಸ್ಪತ್ರೆ ಮಾಡಬೇಕಂತೇಳಿ ಸಂತೋಷ್ ಅಣ್ಣನಿಗೆ, ನಮಗೆ ಎಲ್ಲರಿಗೂ ಮನಸ್ಸಲ್ಲಿದೆ. ಆದಷ್ಟು ಬೇಗ ನಮ್ಮ ಬಳ್ಳಾರಿಗೆ, ಸಂತೋಷ್ ಅಣ್ಣ ಕೂಡ ನಮ್ಮ ಬಳ್ಳಾರಿ ವ್ಯಕ್ತಿನೇ, ನಮಗೆ ESI ಆಸ್ಪತ್ರೆ ಸಿಗುತ್ತೆ. ಅದರಲ್ಲಿ ಡೌಟೇ ಇಲ್ಲ. 3ನೇ ತಾರೀಕು ವಾಲ್ಮೀಕಿ ಸ್ಟ್ಯಾಚ್ಯೂ ಉದ್ಘಾಟನೆ ಮಾಡ್ತಾರೆ, ಅದೆಲ್ಲ ಫೈನಲ್ ಆಗಿದೆ ಸರ್. 3ನೇ ತಾರೀಕು ವಾಲ್ಮೀಕಿ ಸ್ಟ್ಯಾಚ್ಯೂ ಉದ್ಘಾಟನೆ ಆಗುತ್ತೆ. ಅದಕ್ಕೆ ನಮ್ಮ ರಾಜ್ಯ ನಾಯಕರಾದಂಥ ಸತೀಶ್ ಅಣ್ಣವರು, ಮತ್ತು ರಾಜಣ್ಣನವರು, ಮತ್ತು ಗಣೇಶ್ ಅಣ್ಣವರು, ಮತ್ತು ನಮ್ಮ ನಾಗೇಂದ್ರಣ್ಣವರು, BM ನಾಗರಾಜ್ ಅವರು, ತುಕಾರಾಮ್ ಅವರು, ಅನ್ನಪೂರ್ಣಕ್ಕವರು ಎಲ್ಲರೂ ಸೇರಿ ಒಂದು 20-25 ಸಾವಿರ ಜನ ಸೇರಿ ಅತಿ ದೊಡ್ಡ ಕಾರ್ಯಕ್ರಮವನ್ನು ನಾವು ಬಳ್ಳಾರಿಯಲ್ಲಿ ಮಾಡ್ತಿದ್ವಿ. ಯಾಕಂದರೆ ಅದು ಸೌತ್ ಇಂಡಿಯಾದಲ್ಲೇ ಯಾರೂ ಅಂಥ ಪುತ್ಥಳಿಯನ್ನು ಇನಾಗ್ರೇಷನ್ ಮಾಡಿಲ್ಲ. ಅದು ಮುಖ್ಯವಾಗಿ ಅರುಣ್ ಯೋಗಿರಾಜ್ ಕೈಯಲ್ಲಿ ಆಗಿರೋಂಥ ವಿಗ್ರಹ ಯಾವ್ದಾನಿದೆ ಅಂತಂದರೆ, ಪುತ್ಥಳಿ ಯಾವ್ದಾನಿದೆ ಅಂತಂದರೆ ಅದು ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅಂತ ಹೇಳಕ್ಕೆ ಇಚ್ಛೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.